ಹಾಯ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾವು ಯಾರು ಗೊತ್ತಾಯ್ತಾ? ನಾವು ನಿಮ್ಮ ಸ್ಕೂಲ್ ಡೇಸ್ ಫ್ರೆಂಡ್ಸ್. ನಿಮ್ಮನ್ನೆಲ್ಲ ನೋಡೋಣ, ನಿಮ್ಮನ್ನು ಮಾತಾಡ್ಸೋಣ, ನಿಮ್ಮ ಜೊತೆ ನಮ್ಮ ಸ್ಟೋರಿ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ರೆಡಿ ಇದ್ದೀರಾ? ಕೇಳಿಸ್ಕೊತೀರಾ? ಪ್ಲೀಸ್ ನಿಮ್ಮ ಸಮಯ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಹಾಗಿದ್ರೆ ನಮ್ಮ ಕತೆ ಶುರು ಮಾಡೋಣವಾ? ನಾವಿಲ್ಲಿ ಹೇಳೋದೇನು ಗೊತ್ತಾ, ನಾವು 3 ಜನ ಇದ್ದೀವಿ. ನಮ್ಮ 3 ಜನದ ಕತೆನೂ ನೀವೆಲ್ಲರೂ ಕೇಳಿಸ್ಕೋಬೇಕು, ಆಯಿತಾ? ನಾವು ಒಬ್ಬೊಬ್ಬರೇ ನಮ್ಮ ಕತೆನ ಹೇಳ್ತಾ ಹೋಗ್ತೀವಿ. ಫಸ್ಟು ನಾನು ಪೆನ್ಸಿಲ್. ಜ್ಞಾಪಕ ಇದೀನಾ? ಏನು ಮಾಡ್ತಾಯಿದ್ರಿ? ನನ್ನ ಕಡೆಯಿಂದ ಅಸೈನ್ಮೆಂಟ್ ಬರ್ಸ್ಕೋತಾ ಇದ್ರಿ, ಎಕ್ಸಾಮ್ಸ್ ಬರಿತಾ ಇದ್ರಿ, ಎಲ್ಲ ಮಾಡ್ತಾಯಿದ್ರಿ ಸ್ಕೂಲ್ ಡೇಸಲ್ಲಿ. ಜ್ಞಾಪಕ ಇದೀನಾ? ಜ್ಞಾಪಕ ಬಂತಾ? ಹೌದು. ಹಾಗಿದ್ರೆ ನನಗೆ ಹಿಂಗಿರಲಿಲ್ಲ. ನಾನು ಹೇಗಿದ್ದೆ ಅಂದರೆ ಶಾರ್ಪೇ ಇರಲಿಲ್ಲ. ಇವನಿದ್ದಾನಲ್ಲ, ಇವನನ್ನು ಹೀಗೆ ಮಾಡಿದ್ದಾನೆ. ಇದರಿಂದ ನನಗೇನಾಗ್ತಿತ್ತು ಅಂದರೆ ಇವನನ್ನು ಕಟ್ ಮಾಡ್ತಾ ಇದ್ದ. ಹಾಗೆ ಅದರಿಂದ ನನಗೆ ಪೇಯ್ನ್ ಆಗ್ತಾಯಿತ್ತು. ಆವಾಗ ನಾನೇನಾದೆ, ಈ ರೀತಿ ಶಾರ್ಪನ್ ಆಗಿದ್ದರಿಂದ ಕ್ಲಿಯರಾಗಿ ಬರೀಲಿಕ್ಕಾಯಿತು. ಹಾಗೆ ನಾನು ನಿಮಗೆಲ್ಲ ಯೂಸ್ಫುಲ್ ಆದೆ. ಅಂದರೆ ಲೈಫಲ್ಲಿ ಸ್ಟ್ರಗಲ್ಸ್ ಬರುತ್ತೆ, ಅದು ನಮ್ಮನ್ನು ಬೆಟರ್ ಮಾಡೋದಕ್ಕೆ ಅಂತ ನಾನು ಹೇಳ್ತೀನಿ. ಉದಾಹರಣೆಗೆ ಸ್ಟೂಡೆಂಟ್ಸ್ ಲೈಫಲ್ಲಿ ಎಕ್ಸಾಮ್ಸ್ ಬರುತ್ತೆ, ಟೆಸ್ಟ್ ಬರುತ್ತೆ, ಅಲ್ಲಿ ಫೇಲ್ಯೂರ್ಸ್ಗಳಾಗತ್ತೆ. ಅದು ಮಕ್ಕಳಿಗೆ ಪೇಯ್ನ್ಫುಲ್ ಆಗುತ್ತೆ. ಆದರೆ ಅದು ಅವ್ರನ್ನ ಶಾರ್ಪನ್ ಮಾಡೋಕ್ಕೆ, ಅವ್ರ ನಾಲೆಡ್ಜ್ನ ಮತ್ತು ಸ್ಕಿಲ್ನ ಅದು ಬರುವಂಥದ್ದು. ಅದನ್ನು ಮಕ್ಕಳು ಪಾಸಿಟಿವ್ ಆಗಿ ತಗೋಬೇಕು. ಹಾಗೆ ನಮ್ಮ ಟೀಚರ್ಸ್ ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡ್ತಾರೆ, ಡಿಫಿಕಲ್ಟ್ ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡ್ತಾರೆ, ಹೊಸ ಟೀಚಿಂಗ್ ಮೆಥಡ್ಗಳನ್ನ ಕಲ್ತ್ಕೊಳ್ತಾರೆ. ಆವಾಗ ಅವ್ರು ತುಂಬ ಟಯರ್ಡ್ ಅನಿಸುತ್ತೆ. ಆದರೆ ಅವರು ಅದು ಮಾಡೋದ್ರಿಂದ ಅವರ ಎಫೆಕ್ಟಿವ್ನೆಸ್ ತೋರಿಸುತ್ತೆ ಮತ್ತು ಅವರು ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಎಲ್ಲರೂ ಅವರನ್ನು. ಆಯಿತಾ? ಗೊತ್ತಾಯ್ತಾ? ಅಂದರೆ ನಾನು ಹೇಳೋದಿಷ್ಟೇ, ಪೇಯ್ನ್ ಇಸ್ ಟೆಂಪ್ರವರಿ, ಗ್ರೋತ್ ಇಸ್ ಪರ್ಮನೆಂಟ್. ಅಂದರೆ ನಾನು ಸ್ಟ್ರಗಲ್ ಪಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ನಿಮ್ಮ ಲೈಫಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಏನೆಲ್ಲ ಬರೆದಿದ್ದೀರಾ, ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ, ಆಯಿತಾ? ಹಾಗೆ ಈ ಲೆಸನ್ ಮರಿಬೇಡಿ. ಯಾವುದು? ಪೇಯ್ನ್ ಇಸ್ ಟೆಂಪ್ರವರಿ, ಗ್ರೋತ್ ಇಸ್ ಪರ್ಮನೆಂಟ್. ನೆಕ್ಸ್ಟು ಇವನ್ಗೆ ಹೇಳ್ತೀನಿ, ಇವನ್ ಸ್ಟೋರಿದ ಕೇಳಿಸ್ಕೊಳ್ಳಿ, ಆಯಿತಾ? ಹಾಯ್, ಹೇಗಿದ್ದೀರಾ ಎಲ್ಲ? ನಾನು ಯಾರು ಗೊತ್ತಾಯ್ತಾ? ನಾನು ನಿಮ್ಮ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಿದ್ದೆ. ಅಂದರೆ ನಾನು ಕರೆಕ್ಟ್ ಮಾಡ್ತಾ ನನ್ನನ್ನು ನಾನು ಸಣ್ಣದಾಗ್ತಾ ಇದ್ದೆ. ಅಂದರೆ ನಾನು ನೀವೆಷ್ಟು ನನ್ನ ರಬ್ ಮಾಡ್ತಾಯಿದ್ರಿ ಅಷ್ಟು ನಾನು ಏನಾಗ್ತಾಯಿದ್ದೆ, ಸಣ್ಣದಾಗ್ತಾ ಹೋಗ್ತಾ ಇದ್ದೆ. ಅಂದರೆ ಐ ವಾಸ್ ಲೂಸಿಂಗ್ ಮೈ ಸೆಲ್ಫ್ ಆ್ಯಂಡ್ ಐ ವಾಸ್ ಬಿಕಮಿಂಗ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್. ಜ್ಞಾಪಕ ಇದೀನಾ? ಅಂದರೆ ನನ್ನ ಪರ್ಪಸ್ ಏನು ಗೊತ್ತಾ? ನಾನು ಎಲ್ಲರ ಲೈಫಲ್ಲೂ ವ್ಯಾಲ್ಯೂನ ಆ್ಯಡ್ ಮಾಡ್ತೀನಿ. ಅಂದರೆ ನಾನು ಪೆನ್ಸಿಲ್ಗೆ ಹೆಲ್ಪ್ ಮಾಡ್ತಾಯಿದ್ದೆ, ಇವನಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಅವ್ನು ಬರೆದಿದ್ದನ್ನು ನಾನು ಎರೇಸ್ ಮಾಡ್ತಾಯಿದ್ದೆ, ಮಿಸ್ಟೇಕ್ಸ್ನ. ಆಮೇಲೆ ಅವನು ಕರೆಕ್ಟ್ ಮಾಡ್ಕೊಳ್ತಾ ಇದ್ದ, ಹೌದಲ್ವಾ? ಹಾಗೆ ನಾನೇನು ಅಂದರೆ ಲೈಫಲ್ಲಿ ಸ್ಯಾಕ್ರಿಫೈಸಸ್ ಇಸ್ ರಿಕ್ವೈರ್ಡ್ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್. ಹಾಗಿದ್ರೆ ಸ್ಟೂಡೆಂಟ್ಸ್ ಲೈಫಲ್ಲಿ ಯಾರು ಬೆಸ್ಟ್ ಎಕ್ಸಾಂಪಲ್? ಪೇರೆಂಟ್ಸ್ ಏನು ಮಾಡ್ತಾರೆ, ಅವ್ರ ಕಂಫರ್ಟ್ಸ್ನ ಬಿಟ್ಟು ಮಕ್ಕಳ ಎಜುಕೇಷನ್ಗೋಸ್ಕರ ಸ್ಟ್ರಗಲ್ ಪಡ್ತಾರೆ. ಹಾಗೆ ನಮ್ಮ ಸ್ಕೂಲ್ ಡೇಸಲ್ಲಿ ಫ್ರೆಂಡ್ಸ್ಗಳೆಲ್ಲ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಯಾವ ಟೈಮಲ್ಲಿ ಅಂದರೆ ನಮ್ಮ ಟಫ್ ಟೈಮಲ್ಲಿ, ನಮ್ಮ ಡಿಫಿಕಲ್ಟೀಸ್ ಟೈಮಲ್ಲಿ, ಸಬ್ಜೆಕ್ಟ್ ಅರ್ಥ ಆಗದೇ ಇದ್ದಾಗ ಎಲ್ಲ ಟೈಮಲ್ಲೂ ಅವ್ರ ಟೈಮ್ಗಳನ್ನು ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮ ಟೀಚರ್ಸ್ ಅವ್ರೇನು ಮಾಡ್ತಾರೆ, ಎಕ್ಸ್ಟ್ರಾ ಅವರ್ಸ್ ಸ್ಪೆಂಡ್ ಮಾಡ್ತಾರೆ, ಪೇಪರ್ಸ್ ಕರೆಕ್ಟ್ ಮಾಡಿಕೊಡ್ತಾರೆ, ನಮ್ಮನ್ನು ಗೈಡ್ ಮಾಡ್ತಾರೆ. ವೀಕ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ಅವ್ರ ಪರ್ಸ್ನಲ್ ಲೈಫೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನು ಒಳ್ಳೆ ಫ್ಯೂಚರ್ ಸಿಟಿಸನ್ಸ್ ಮಾಡ್ತಾರೆ, ಹೌದಲ್ವಾ? ಗೊತ್ತಾಯ್ತಾ? ಅಂದರೆ ಲೈಫಲ್ಲಿ ಸ್ಯಾಕ್ರಿಫೈಸಸ್ ಇಂಪಾರ್ಟೆಂಟ್. ಇಲ್ಲಿ ಲೆಸನ್ ಬಂದು ಏನು ಗೊತ್ತಾ? ಟ್ರೂ ಲವ್ ಆ್ಯಂಡ್ ಕೇರ್ ಆರ್ ಶೋನ್ ಇನ್ ಸ್ಯಾಕ್ರಿಫೈಸಸ್. ಗೊತ್ತಾಯ್ತಾ? ಈಗ ಇವನು ಮಾತಾಡ್ತಾನೆ. ಇವನು ಯಾರು ಗೊತ್ತಾ? ಇವನು ಕಂಡ್ರೆ ಯಾರಿಗೂ ಆಗಲ್ಲ, ಗೊತ್ತಾಯ್ತಾ?
ಅವನ ಸ್ಟೋರಿನ ಸ್ವಲ್ಪ ಕೇಳಿಸ್ಕೊಳ್ಳಿ, ಟೈಮ್ ಕೊಡಿ ಪ್ಲೀಸ್. ನೋಡಿ, ಈಗ ಇವನು ಬಂದರೆ ಸಾಕು, ಯಾರಿಗೂ ಆಗಲ್ಲ, ಎಲ್ಲ ಇವನ್ನ ಹೇಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವನು ಬರೀ ಪೇಯ್ನ್ ಕೊಡೋದೆ ಎಲ್ಲರಿಗೂ. ಆ ಪೆನ್ಸಿಲ್ನ ಶಾರ್ಪ್ ಮಾಡ್ತಾನೆ, ಅವಾಗ ಏನು ಹೇಳ್ತಾನೆ, ನಾನಿಲ್ಲದೆ ನೀನು ಇಲ್ಲ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ಆದರೆ ಅದು ನಿಜ. ಇವನನ್ನು ಯಾರು ಎಷ್ಟೇ ಡಿಸ್ಲೈಕ್ ಮಾಡಿದ್ರು, ಇವನು ಯಾರಿಗೆ ಪೇಯ್ನ್ ಕೊಟ್ಟರು, ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅವರಲ್ಲಿರುವಂಥ ಪೊಟೆನ್ಷಿಯಲ್ಗಳನ್ನು ಹೊರತೆಗೆದು ಅವರಲ್ಲಿರುವಂಥ ದಿ ಬೆಸ್ಟ್ ಅಂತ ಪ್ರೂವ್ ಮಾಡೋದೇ ಇವನ ಕೆಲಸ. ಅಂದರೆ ಇವನನ್ನು ಶಾರ್ಪ್ ಮಾಡ್ತಾನೆ. ಯಾಕೆ ಅಂದರೆ ಇವನು ಶಾರ್ಪ್ ಮಾಡಿದ್ಮೇಲೆ ಇವನು ಬರೆಯೋದು ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂದರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂದರೆ ಇವನು ಅಂದರೆ ಚಾಲೆಂಜಸ್. ಈ ಶಾರ್ಪ್ನರ್ ಇದನ್ನಲ್ಲ, ಇವನು ಬಂದಾಗಂದರೆ ಚಾಲೆಂಜಸ್ ಬಂತು ಅಂತ. ಅಂದರೆ ಲೈಫಲ್ಲಿ ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಸ್ನೇ ನಾವು ಫೇಸ್ ಮಾಡಬೇಕು ಲೈಫಲ್ಲಿ. ಸ್ಟೂಡೆಂಟ್ಸ್ ಲೈಫಲ್ಲಿ ಸ್ಟ್ರಿಕ್ಟ್ ಟೀಚರ್ಸ್ ಇರ್ತಾರೆ, ಟಫ್ ಸಬ್ಜೆಕ್ಟ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ. ಇದೆಲ್ಲ ಬಂದಾಗ ನಾವೇನು ಅಂದ್ಕೊಳ್ತೀವಿ, ಲೈಫ್ ಈಸ್ ವೆರಿ ಹಾರ್ಡ್ ಅನ್ಕೋತೀವಿ. ಖಂಡಿತ ಇಲ್ಲ. ಅದು ಬಂದಿದ್ದು ನಮ್ಮಲ್ಲಿರುವಂಥ ಟ್ರೂ ಪೊಟೆನ್ಷಿಯಲ್ನ ಹೊರಗಾಕ್ಲಿಕ್ಕೆ. ಮತ್ತು ನಮ್ಮ ಟೀಚರ್ಸು ಎಜುಕೇಷನ್ ಮೋಡ್ನ ಚೇಂಜ್ ಮಾಡ್ತಾರೆ, ಡಿಜಿಟಲ್ ಟೂಲ್ಸ್ಗಳನ್ನ ಬೆಳೆಸ್ಕೋತಾರೆ, ಮತ್ತು ನ್ಯೂ ಟೀಚಿಂಗ್ ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೋತಾರೆ. ಆಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಚಾಲೆಂಜಸ್. ಅದನ್ನು ಅವರು ಫೇಸ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಅವರು ಮಾಡರ್ನ್ ಎಜುಕೇಟರ್ಸ್ ಆಗಿ ಗ್ರೋ ಆಗ್ತಾರೆ. ಅಂದರೆ ಎವ್ರಿ ಬಡೀಸ್ ಲೈಫ್ ಈಸ್ ಒನ್ ಆರ್ ದ ಅದರ್ ವೇ ಅ ಚಾಲೆಂಜ್. ಆ ಚಾಲೆಂಜಸನ್ನು ಯಾರು ಫೇಸ್ ಮಾಡ್ತಾರೆ ಅವರು ಸಕ್ಸಸ್ ಆಗ್ತಾರೆ. ಅಂದರೆ ನಾನು ಹೇಳೋದೇನು ಅಂದರೆ, ಚಾಲೆಂಜಸ್ ಆರ್ ನಾಟ್ ಪನಿಷ್ಮೆಂಟ್ಸ್, ದೇ ಆರ್ ಆಪರ್ಚುನಿಟೀಸ್ ಟು ಶೈನ್ ಅಂತ ಹೇಳ್ತೀನಿ. ಗೊತ್ತಾಯ್ತಲ್ಲ? ನನ್ನ ಕಂಡ್ರೆ ಯಾರಿಗಿಷ್ಟ ಇರಲಿ ಇಲ್ಲದೇ ಇರಲಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ಬೇರೆಯವ್ರ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇರ್ತೀನಿ. ಇಷ್ಟ ಆಯ್ತಾ ನನ್ನ ಕತೆ? ಮತ್ತೆ ನಾನೇ ಬಂದೆ. ಯಾಕೆ ಗೊತ್ತಾ? ಇವರೆಲ್ಲರೂ ಕತೆ ಕೇಳಿದ್ರಿ ಅಲ್ವಾ? ಈಗ ನಾನು ಕನ್ಕ್ಲೂಷನ್ ಕೊಡ್ತೀನಿ. ಏನು ಗೊತ್ತಾ? ಇವರೆಲ್ಲರೂ ಇದ್ದಿದ್ದಕ್ಕೆ ನಾನು ನನ್ನ ಲೈಫನ್ನು ಬ್ಯೂಟಿಫುಲ್ ಮಾಡಿಕೊಂಡೆ. ಅಂದರೆ ಇವನು ಶಾರ್ಪ್ ಮಾಡ್ತಾಯಿದ್ದ, ಇವನು ನನ್ನ ಮಿಸ್ಟೇಕ್ಸ್ಗಳನ್ನು ಕರೆಕ್ಟ್ ಮಾಡ್ತಾಯಿದ್ದ. ಹೀಗೆ ನಮ್ಮ ಜೀವನದಲ್ಲೂ ಅಷ್ಟೆ, ಅಂದರೆ ನಿಮ್ಮ ಜೀವನದಲ್ಲೂ ಅಷ್ಟೇ, ಯಾರೋ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾರೆ, ಯಾರೋ ನಿಮಗೆ ಸಪೋರ್ಟ್ ಮಾಡ್ತಾರೆ, ಯಾರೋ ಅವ್ರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತ ಇರೋರು ಯಾರು? ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್, ಹಾಗೆ ಸೊಸೈಟಿ. ಅಂದರೆ ಎಲ್ಲರೂ ಒಬ್ಬೊಬ್ಬರು ಅವರದೇ ಆದಂಥ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತಾರೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾವು 3 ಜನ ಹೇಗೆ ಜೊತೆಯಾಗಿದ್ವಿ ಅಂದರೆ, ಜೀವ ಇಲ್ಲದೇ ಇರುವಂಥ ನಾವು 3 ಜನ ಜೊತೆಯಾಗಿದ್ದು ಒಬ್ಬರ ಜೀವನದಲ್ಲಿ ಇನ್ನೊಬ್ಬರು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋದ್ವಿ. ಇಲ್ಲಿ ಲೈಕ್ಸ್ ಇತ್ತು, ಡಿಸ್ಲೈಕ್ಸ್ ಇತ್ತು. ಆದರೆ ನಾವು ಆ್ಯಡ್ ಮಾಡಿದ ವ್ಯಾಲ್ಯೂವಿಂದ ಎಷ್ಟೋ ವಿದ್ಯಾರ್ಥಿಗಳ ಜೀವನ, ಅವರ ಭವಿಷ್ಯ ರೂಪಿಸ್ಕೊಂಡಿದ್ದಾರೆ, ಹೌದಲ್ವಾ? ಹಾಗೆಯೇ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಬೇರೆಯವರ ಜೀವನವನ್ನು ರೂಪಿಸುವಲ್ಲಿ ಒಂದು ಸಣ್ಣ ಪಾತ್ರವನ್ನಾದರೂ ವಹಿಸಬೇಕು ಅಂತ ನಾನು ಹೇಳ್ತೀನಿ, ಆಯಿತಾ? ಈಗ ನಾನು ಪೆನ್ಸಿಲ್ ನನ್ನಿಂದ ಏನು ಪಾಠ ಅಂತ ಹೇಳಿದ್ರೆ, ಸ್ಟ್ರಗಲ್ ಬರುತ್ತೆ. ಸ್ಟ್ರಗಲ್ ಬಂದಿದ್ದು ಅದು ನಮ್ಮನ್ನು ಶೇಪ್ ಮಾಡೋಕ್ಕೆ ಅಂತ ನಾನು ಹೇಳ್ತೀನಿ. ಹಾಗೆ ಇವನಿದಾನಲ್ಲ, ಇವನು ಬಂದು ಏನು ಮಾಡ್ತಾನೆ, ಸ್ಯಾಕ್ರಿಫೈಸ್ ಮಾಡ್ತಾನೆ. ಅವನ ಲೈಫ್ ಲಾಂಗ್ ಸ್ಯಾಕ್ರಿಫೈಸ್ ಮಾಡಿ ಮಾಡಿ ನನ್ನ ಜೀವನನ ತುಂಬ ಗುಡ್ ಮಾಡ್ದ. ಅಂದರೆ ಇವನ್ ಸ್ಯಾಕ್ರಿಫೈಸ್ ಅಂದರೆ ಪೇರೆಂಟ್ಸ್ ಸ್ಯಾಕ್ರಿಫೈಸ್, ನಮ್ಮ ಸಿಬ್ಲಿಂಗ್ ಸ್ಯಾಕ್ರಿಫೈಸ್, ಅವರು ಟೀಚರ್ ಸ್ಯಾಕ್ರಿಫೈಸ್, ಅವರೆಲ್ಲ ಮಾಡಿದ್ದಕ್ಕೆ ನಮ್ಮ ಲೈಫು ಹ್ಯಾಪಿ ಆಯಿತು. ಹಾಗೆಯೇ ಇವನಿದಾನಲ್ಲ, ಇವನು ಯಾವಾಗಲೂ ಟಫ್, ಬರೀ ಚಾಲೆಂಜಸ್ನೇ ಕೊಡ್ತಾನೆ. ಈ ಚಾಲೆಂಜಸ್ ಕೊಟ್ಟನಲ್ಲ, ಈ ಚಾಲೆಂಜಸ್ ಕೊಟ್ಟಿದ್ದರಿಂದ ಏನಾಯಿತು ಅಂದರೆ, ನನ್ನಲ್ಲಿರುವಂಥ ಬೆಸ್ಟ್ ಅಂದರೆ ಗುಡ್ ಹ್ಯಾಂಡ್ ರೈಟಿಂಗ್, ಬ್ಯೂಟಿಫುಲ್ ಎಲ್ಲ ಬಂತು. ಅಂದರೆ ನಮ್ಮ ಲೈಫಲ್ಲಿ ನಾವು 3 ಜನ ಹೇಗಿದ್ದೀವಿ ಅಂತ ಹೇಳಿದ್ರೆ, 3 ಜನ ಒಂದೊಂದು ರೀತಿ.
ನಾನು ಸ್ಟ್ರಗಲ್, ಇವನು ಸ್ಯಾಕ್ರಿಫೈಸ್, ಇವನು ಚಾಲೆಂಜಸ್. ಇದು ಯಾವುದೂ ನಮ್ಮನ್ನು ಬ್ರೇಕ್ ಮಾಡಲ್ಲ, ನಮ್ಮನ್ನು ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮೆಸೇಜ್ ಏನು ಗೊತ್ತಾ? ನಾವು ಹೇಗೆ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡಿ ಇನ್ನೊಬ್ಬರ ಜೀವನವನ್ನು ರೂಪಿಸ್ತೀವೋ ಅದೇ ರೀತಿ ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ? ನೀವು ಎಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಆರ್ ಯುನೀಕ್ ಗಾಡ್ಸ್ ಕ್ರಿಯೇಷನ್. ಹಾಗಾಗಿ ನೀವು ಎಲ್ಲರೂ ಒಂದು ಪುಟ್ಟ ಪುಟ್ಟ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ. ಆ ಪುಟ್ಟ ಪುಟ್ಟ ಕೆಲಸಗಳು ಬೇರೆಯವರ ಲೈಫಲ್ಲಿ ಆ್ಯಡ್ ಮಾಡುತ್ತೆ. ನಿಮ್ಮಲ್ಲಿ ಸ್ಟ್ರಗಲ್ ಬರೋದು, ಹಾಗೆ ಸ್ಯಾಕ್ರಿಫೈಸ್ ಮಾಡೋದು, ಚಾಲೆಂಜಸ್, ಈ ಮೂರು ಎಲ್ಲರ ಜೀವನದಲ್ಲೂ ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಹೇಳೋದಿಷ್ಟೇ, ಏನಂತಂದರೆ ಸಿಂಪಲ್ ಲಿವಿಂಗ್ ಇಸ್ ಹ್ಯಾಪಿ ಲಿವಿಂಗ್. ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಸ್ವೀಕರಿಸೋಣ, ಎಷ್ಟು ಬೇಕು ಅಷ್ಟು ಸಹಾಯ ಮಾಡೋಣ. ಹಾಗಾಗಿ ಈ ನಮ್ಮ 3 ಜನದ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಬಂದಿಲ್ಲ, ಆದರೆ ನಾವು 3 ಜನ ಅವ್ರ ಪರವಾಗಿ ನಮ್ಮ ಕಥೆಗಳನ್ನು ನಿಮ್ಗೆ ಹೇಳ್ಕೊಂಡಿದ್ದೀವಿ. ನಿಮಗೆ ನಮ್ಮ 3 ಜನ ಸ್ಟೋರಿ ಇಷ್ಟ ಆಗಿದೆಯಾ? ಹಾಗಿದ್ರೆ ಶೇರ್ ಮಾಡಿ. ಯಾಕೆ ಅಂದರೆ ಒಳ್ಳೆ ವಿಚಾರಗಳ ಕೊರತೆ ನಮಗಿದೆ. ಇದು ಯಾರ ಡೈಲಾಗ್? ಡಾಕ್ಟರ್ ಶಿವಕುಮಾರ್ ಡೈಲಾಗ್. ಹಾಗೆ ಅವ್ರು ಮತ್ತೆ ಹೇಳ್ತಾರೆ, ಏನು ನಿಮ್ಗನ್ಸಿದ್ನ ಮಾಡ್ತಾಯಿರಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.